ಯಾಕೆ ಇಷ್ಟೊಂದು ಜನ ಡೆವಿಲ್ಸ್ ಹುಡ್ತಾ ಇದ್ದಾರೆ ಸರ್? ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಬೇರೆ ಕಡೆ ಮಿಸ್ಗೈಡ್ ಮಾಡೋಕ್ಕಂಥ ಸಂಸ್ಥೆಗಳು ಇವೆ. ಮುಸಲ್ಮಾನರಲ್ಲಿ ಸಂಸ್ಥೆಗಳು ಇವೆ. ನಾನೇನು ಹೇಳ್ಕೊಳ್ತೀನಿ ಅಂದರೆ ಅವ್ರಿಗೆ ಯಾಕೆ ನಾವು ಕರುಣೆ ತೋರಿಸ್ಬೇಕಂತ ಹೇಳ್ತಿದ್ದೀನಿ. ಈ ಮ್ಯಾಟರ್ನಲ್ಲಿ ನಾನು ಉಮರ್ ಶರೀಫ್, 1400 ವರ್ಷದಲ್ಲಿ ಲಕ್ಷಾಂತರ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ. ಭಯೋತ್ಪಾದನೆ ಹುಟ್ಟದ ಕಡಿಮೆ ಆಗಿದೆಯಾ? ಭಯೋತ್ಪಾದಕರು ಹುಟ್ಟದ ಕಡಿಮೆ ಆಗಿದ್ದಾರಾ? ಮೂಲ ಎಲ್ಲಿಂದ ಬರ್ತಾ ಇದೆ? ಐಡಿಯಾಲಜಿ ಏನು ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಐಡಿಯಾಲಜಿ ಏನಂದ್ರೆ ಅವರಲ್ಲಿ ಒಂದು ತಪ್ಪು ಕಲ್ಪನೆಗಳು, ತಪ್ಪು ಅರ್ಥೈಸಿಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಮುಸ್ಲಿಮೇತರ ಜೊತೆಗೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದೇ ಪಾಕಿಸ್ತಾನನ ಸೃಷ್ಟಿ ಮಾಡೋಕ್ಕೆ ಒಂದು ಕಾರಣ ಇತ್ತು. ಆ ಟೈಮ್ನಲ್ಲಿ ಕೂಡ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟ್ ಆಗಿ ಒಂದು ಕಾಲದಲ್ಲಿ ಇದ್ದ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು. ಅದ್ರ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ. ಯಾಕೆ? ನಮ್ಮ ಮೊಹಮ್ಮದ್ ಉಸ್ಮಾನ್, ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಪಾಕಿಸ್ತಾನ ಬಂದು ವಿಭಜನೆ ಆಗಿರುವಾಗ, ಅವ್ರು ಅಂದರೆ ಸೆಪ್ರೇಟ್ ಆಗಿರುವಾಗ, ಪಾಕಿಸ್ತಾನ ಸೆಪ್ರೇಟ್ ಆಗಿ ಹೋಗಿರುವಾಗ ಪಾಕಿಸ್ತಾನವನ್ನು ಕರೆದ್ರು, ನೀವು ನಮ್ಮ ಜೊತೆಗೆ ಬನ್ನಿ ಅಂತ. ಬರೋಲ್ಲ, ನಾನು ಭಾರತ ಜೊತೆಗೆ ಇರ್ತೀನಿ ಅಂತ ಹೇಳಿ ಲಯನ್ ಆಫ್ ನೌಶರಾ ಅಂದ ಹೆಸರು ಪಟ್ಕೊಂಡು ಅವ್ರು ಅಲ್ಲೇ ತೀರೋದ್ರು. ಎಲ್ಲಿ? ಇನ್ ದ ಪ್ರೊಟೆಕ್ಷನ್ ಆಫ್ ನೌಶರಾ ಎನ್ನುವ ಜಾಗ, ಕಾಶ್ಮೀರ್ನಲ್ಲಿ ಇರತಕ್ಕಂಥ ಒಂದು ಜಾಗವನ್ನು ಅದನ್ನು ಸೇವ್ ಮಾಡೋಕ್ಕೋಸ್ಕರ, ರಕ್ಷಣೆ ಮಾಡೋಕ್ಕೋಸ್ಕರ ಅವ್ರ ಜೀವವನ್ನು ಕಳ್ಕೊಂಡ್ರು, ಮಹಾವೀರ್ ಚಕ್ರವನ್ನು ಪಡ್ಕೊಂಡ್ರು. ಸೊ ಇದು ನಮ್ಮ ಇತಿಹಾಸ ಆಗಿರಬೇಕು, ಇದೇ ನಮ್ಮ ಇತಿಹಾಸ ಇರಬೇಕು. ಉಮರ್ ಶರೀಫ್, ಹೌದು, ಅವರೆಲ್ಲ ಮುಸ್ಲಿಮರಾಗ್ತಾರೆ. ಹೌದು ಹೌದು, ಬ್ರಿಗೇಡಿಯರ್ ಮುಸ್ಲಿಮರಾಗ್ತಾರೆ. ಈ ಭಯೋತ್ಪಾದಕರ ಕೈಯಲ್ಲಿ ಸತ್ತಂತಹ ಪೋನಿ ನಡೆಸ್ತಾ ಇದ್ದವನು ಮುಸ್ಲಿಂ ಆಗ್ತಾನೆ. ಹೌದು, ಗಾಯಗೊಂಡ ಹುಡುಗನನ್ನು ಹೊತ್ಕೊಂಡು ಬಂದವನು ಮುಸ್ಲಿಂ ಅಂತ. ಹೌದು, ಬಟ್ ಕೊಂದವನು ಮುಸ್ಲಿಂ ಅಲ್ಲ. ಬೇಡ, ಅವನು ನಮ್ಮ ಧರ್ಮದಲ್ಲಿ ಬೇಕವೇ ಬೇಡ. ನಾನು ಆ ನಿಲುವು ತಗೊಳ್ತೀನಿ. ಈ ಧೈರ್ಯ ಯಾವತ್ತಿಗೆ ಮುಸಲ್ಮಾನರಿಗೆ ಬರುತ್ತೋ, ಇಡೀ ಭಾರತೀಯ ಮುಸಲ್ಮಾನರಿಗೆ ಬರುತ್ತೋ, ಆವತ್ತಿಗೆ ನೀವು ನೋಡ್ತೀರಾ ಒಗ್ಗಟ್ಟು ಹೇಗೆ ಸೃಷ್ಟಿಯಾಗತ್ತಂತ ಹಿಂದೂ ಮುಸ್ಲಿಂ ನಡುವೆ. ಯಾವತ್ತು ಭಯೋತ್ಪಾದನೆ ಮಾಡೋನು ನಮ್ಮವನಲ್ಲ, ಅವನನ್ನು ನಾವು ಮುಸ್ಲಿಂ ಸಮಾಜ ಸೇರಿಸ್ಕೊಳ್ಳಲ್ಲ ಅಂತ ನೀವು ಘೋಷಣೆ ಮಾಡದೇ ಇರೋವರೆಗೂ ಈ ಪ್ರಾಬ್ಲಮ್ ಹೀಗೆ ಇರುತ್ತೆ. ಇಂಥವ್ರನ್ನ ಬಹಿಷ್ಕರಿಸಬೇಕು. ಇದು ಫಸ್ಟು ಹೇಳೋದು. ಆಯಿತು.